ಹೊರಡಿಸೋದು ಬೇಕಾಗಿಲ್ಲ. ಇವತ್ತಿನಿಂದಾನೇ ಜಾರಿಗೆ ಬರುತ್ತಾ ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಕುರಿತಾದ ಕಠಿಣ ಕ್ರಮಗಳು, ಕಠಿಣವಾದಂತಹ ಕಾಯ್ದೆ ಇವತ್ತಿನಿಂದಾನೇ ಜಾರಿಗೆ ಬರುತ್ತಾ? ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಖುಷಿ ಆಗತ್ತೆ ಕೆಲವೊಂದ್ಸಾರಿ, ಯಾಕಂತಂದ್ರೆ ಜನಗಳ ಜೀವ ಉಳಿಸುವ ಕ್ರಮವನ್ನ ರಿಪಬ್ಲಿಕ್ ಕನ್ನಡ ಕೈಗೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸುಗ್ರೀವಾಜ್ಞೆಯ ಮುಖಾಂತರ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಬಿಲ್ 2025 ಜಾರಿಗೊಳಿಸ್ತಾ ಇದೆಯಾ ರಾಜ್ಯ ಸರ್ಕಾರ? ಏನೆಲ್ಲ ಅಪ್ಡೇಟ್ ಇದೆ, ಟೆಕ್ನಿಕಲ್ ಅಪ್ಡೇಟ್ ಚಂದ್ರು? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ತರೋ ಮೂಲಕ ಮೈಕ್ರೋ ಫೈನಾನ್ಸ್ನ ಒಂದು ಹಣವನ್ನು ಪೀಕುವಂಥ ಅಥವಾ ಯಾರು ಬಡ್ಡಿಗೆ ಹಣವನ್ನು ತೆಗೆದುಕೊಳ್ತಾರೆ ಅವರನ್ನು ಸಾಯಿಸುವ ಹಂತಕ್ಕೆ ಹೋದಂಥವ್ರು ಎಲ್ರಿಗೂ ಕೂಡ ಬ್ರೇಕನ್ನು ಹಾಕುವಂಥ ನಿರ್ಧಾರಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇವತ್ತು ನಡೆದಂಥ ಮಹತ್ವದ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸೋ ಮೂಲಕ ಈವರೆಗೂ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಯಾರೆಲ್ಲ ಸಾವನ್ನಪ್ಪಿದ್ರು ಅವ್ರಿಗೊಂದು ರೀತಿ ದೊಡ್ಡ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಅಥವಾ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಕಿರುಕುಳ ಆಗದೇ ಇರುವಂಥ ಒಂದಷ್ಟು ಪ್ರಯತ್ನವನ್ನು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಇವತ್ತು ತೆಗೆದುಕೊಂಡಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಬಹಳ ಮಹತ್ವದ ಸಭೆಯನ್ನು ನಡೆಸಲಾಗಿತ್ತು. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಸೇರಿದಂತೆ ಕಾನೂನು ಸಚಿವರು, ಅಧಿಕಾರಿಗಳನ್ನು ಒಳಗೊಂಡಂಥ ಪ್ರಮುಖ ಅಧಿಕಾರಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕೂಡ ನಡೆಸಲಾಗಿತ್ತು. ಯಾವೆಲ್ಲ ರೀತಿಯಾದಂಥ ಅಂಶಗಳನ್ನು ಸೇರಿಸಬೇಕು ಮತ್ತು ಈ ಎಲ್ಲ ಮೈಕ್ರೋ ಫೈನಾನ್ಸ್ನ ಒಂದು ಬಡ್ಡಿಯನ್ನು ಅಥವಾ ಹಣವನ್ನು ವಸೂಲಿ ಮಾಡುವಂಥದ್ದು ಮತ್ತು ರೌಡಿಸಮ್ಮು ಮತ್ತು ಮನೆಗೆ ಮುತ್ತಿಗೆ ಹಾಕುವಂಥದ್ದು ಅಥವಾ ಮನೆಯ ಮೇಲೆ ದಾಳಿ ಮಾಡುವಂಥದ್ದು, ಯಾರು ಬಡ್ಡಿಗೆ ಹಣವನ್ನು ತೆಗೆದುಕೊಂಡಿರ್ತಾರೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಭಾಳ ದೊಡ್ಡ ಮಟ್ಟದ ಸುದ್ದಿಯನ್ನು ಕೂಡ ಮಾಡಿತ್ತು. ಸೊ ಈವರೆಗೂ ಏನೆಲ್ಲ ಘಟನೆಗಳಾಗಿತ್ತು ಮತ್ತು ಸರಣಿ ಆತ್ಮಹತ್ಯೆ ಏನಿತ್ತು ಇದು ರಾಜ್ಯ ಸರ್ಕಾರಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೊಟ್ಟಿತ್ತು. ಇದೆಲ್ಲದರಿಂದ ಎಚ್ಚೆತ್ತುಕೊಂಡಂಥ ರಾಜ್ಯ ಸರ್ಕಾರ ಈಗ ಮೈಕ್ರೋ ಫೈನಾನ್ಸ್ ಬಿಲ್ಲನ್ನು ಜಾರಿಗೆ ತಂದಿರತಕ್ಕಂಥದ್ದು ಭಾಳ ಪ್ರಮುಖವಾಗಿ ಗಮನಿಸ್ಬೋದು. ಸೊ ಈ ಒಂದು ಬಿಲ್ಲನ್ನು ಸುಗ್ರೀವಾಜ್ಞೆ ಮೂಲಕ ಇವತ್ತಿನ ಸಚಿವ ಸಂಪುಟದಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಹಿಂದಿನಿಂದಲೇ ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಬಿಲ್ ಜಾರಿಗೆ ಬರಲಿದೆ. ಸೊ ಇವತ್ತು ಸಂಜೆ ಅಧಿಕೃತ ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಒಟ್ಟಾರೆಯಾಗಿ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ರಾಜ್ಯದ ಜನರು ಭಾಳಷ್ಟು ನಿದ್ದೆಗೆಡುವಂತಾಗಿತ್ತು. ಯಾರೆಲ್ಲ ಅಧಿಕ ಬಡ್ಡಿಯನ್ನು ವಸೂಲಿಯನ್ನು ಮಾಡ್ತಾ ಇದ್ರು, ಆ ಬಡ್ಡಿಯಾಗಿ ಹಣವನ್ನು ತೆಗೆದುಕೊಂಡವ್ರನ್ನ ಪೀಕುವಂಥ ಮತ್ತು ಅವರಿಗೆ ಕೊಡ್ತಾ ಇದ್ದಂಥ ಕಿರುಕುಳದಿಂದ ಮಾನಸಿಕವಾಗಿ ನೊಂದು ಸಾವನ್ನಪ್ಪುವಂಥ ಹಂತ ಇದ್ರು. ಇದೆಲ್ಲದಕ್ಕೂ ರಾಜ್ಯ ಸರ್ಕಾರ ಇವತ್ತು ಬಹಳ ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಒಂದು ಸುಗ್ರೀವಾಜ್ಞೆ ಮೂಲಕ ಈ ಎಲ್ಲ ಮೈಕ್ರೋ ಫೈನಾನ್ಸ್ನ ಒಂದು ಸಂಸ್ಥೆಗಳಿಗೆ ಮೊದಲ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿವರೆಗೂ ನಡೆದಂಥದ್ದು ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಚಂದ್ರು HK ಪಾಟೀಲ್ ಮಾತಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ತಾಂತ್ರಿಕ ಸಮಸ್ಯೆಗಳಂದ್ರೆ ಈಗ ಕೆಲವು ಲಾಸ್ ನಮ್ಮಲ್ಲಿವೆ, ಆ ಲಾಸ್ಗೆ ಇದೆಲ್ಲಿ ಅಡ್ಡು ಬರ್ತಾ ಹೆಂಗೆ, ಅದಕ್ಕೆ ಏನು ಮಾಡಬೇಕು ಅವನ್ನೆಲ್ಲ ಇದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಸರ್ಕಾರದವರು ಯಾವ್ಯಾವುದರಲ್ಲಿ ಇದನ್ನು ಮಾಡ್ಬೋದು. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಇರ್ತದೆ, ಅಲ್ಲಿ ವಾಟ್ ವಿ ಕ್ಯಾನ್ ಡೂ, ಇವೆಲ್ಲ ತಾಂತ್ರಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಸಹಿತ ಚರ್ಚೆ ಮಾಡ್ತೀವಿ. CM is authorized to finalize, and for that we have again meeting at 4 o'clock. No. CM ಈಗ ನಾವು ಕೆಲವು ಸಬ್ಜೆಕ್ಟ್ಸ್ ಡಿಸ್ಕಷನ್ ಮಾಡ್ತೀವಿ. ಡಿಸ್ಕಷನ್ ಆದಮೇಲೆ we authorize the chief minister, and there will be some issues which he may prefer to interact with some people. He will interact now, we will meet, and there we are going to finalize. ಮಾಡಬೇಕು ಅಂಥೇಳಿ ಇಷ್ಟು ನಾವು ಕ್ಯಾಬಿನೆಟ್ ಮುಗಿದು ಒಂದು ತಾಸಿನೊಳಗೆ ಮತ್ತೆ 4 ಗಂಟೆಗೆ ಮೀಟ್ ಆಗ್ತಾಯಿದೆ. ಇಲ್ಲ ನೋ ನಾಟ್ ನೆಸೆಸರಿ ಅಲ್ಲ ಇದನ್ನು ಈ ವಿಷಯನ ಮುಖ್ಯಮಂತ್ರಿಗಳಿಗೆ ಅಥರೈಸ್ ಮಾಡಿದ್ದೇವೆ.
ಎಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಸಬ್ಜೆಕ್ಟ್ ಏನಿದೆ, ಈ ಸಬ್ಜೆಕ್ಟನ್ನ ಚರ್ಚೆಯ ನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಧಿಕಾರ ನೀಡಿ ಇದರ ಬಗ್ಗೆ ಇವತ್ತು ಮತ್ತೆ ಅವರು ಮುಖ್ಯಮಂತ್ರಿಗಳು ಹೇಳಿದ್ರು 4 ಗಂಟೆಗೆ ಕರೆದು ವಿಲ್ ಟ್ರೈ ಟು ಫೈನಲೈಸ್ ಅಂತ ಹೇಳಿ. ಬಿಲ್ ನಾವು ಹಾಂ ಅಲ್ರಿ ನಾ ಹೇಳಿ ನೀವು ವಾಟ್ ಯು ವಾಂಟ್ ಮೀ ಟು ಸೇ. ಸಿ this subject is authorized to Honorable Chief Minister. See, if it was approved, what is necessity of authorizing the Chief Minister? ಅಕಾಡೆಮಿಕ್ ಡಿಸ್ಕಷನ್ಗೆ ಅಲ್ಲ ರೀ ಬ್ರೀಫಿಂಗ್ ಟೈಮು ಅಕಾಡೆಮಿಕ್ ಡಿಸ್ಕಷನ್ಗಲ್ಲ. ಅಕಾಡೆಮಿಕ್ ಡಿಸ್ಕಷನ್ಗೆ ಕೂಡೋಣ, ಅವಾಗ ಐ ವಿಲ್ ಟೆಲ್ ಯು ದ ಅಕಾಡೆಮಿಕ್ ಸರ್. CM ಅವ್ರಿಗೆ ಅಧಿಕಾರ ಕೊಟ್ಟಿದ್ದೇವೆ ಅಂತ ತಗೋಬೇಕು ನೀವು. Yes. The microfinance companies have been operating in Karnataka for 15 years now. So what is the reason why these things have come up only in the last 1 month? Is there a rural crisis that government sees despite your guarantees? What was the reason last 1 month? May I tell you, while I announce the measures that we are going to take through the bill, I will tell you these details. What may be the history, what may be the reason for such situation having arisen. I will tell you that time. Now, Karnataka Lok Seva Ayoga ಸೇವಾ ಷರತ್ತು ತಿದ್ದುಪಡಿ ನಿಯಮ 2025ಕ್ಕೆ ನಾವು ಇವತ್ತು ಅನುಮೋದನೆಯನ್ನು ಸಚಿವ ಸಂಪುಟ ಕೊಟ್ಟಿದೆ. ಒಳಾಡಳಿತ ಇಲಾಖೆಯೊಳಗೆ ಕರ್ನಾಟಕ ರಾಜ್ಯ ಪೊಲೀಸ್ ಕಾನೂನು ಸಚಿವ HK ಪಾಟೀಲ್ರು ಮಾತನಾಡ್ತಾ ಇದ್ದಾರೆ. ಏನಿದೆ ಮಸೂದೆಯಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸುಗ್ರೀವಾಜ್ಞೆಯ ಮುಖಾಂತರ ಈ ಮೈಕ್ರೋ ಫೈನಾನ್ಸ್ ಬಿಲ್ 2025 ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ರು. ರಾಜ್ಯಪಾಲರ ಅಂಕಿತ ಬಿದ್ದಾಕ್ಷಣ ಈ ಒಂದು ಮಸೂದೆ ಜಾರಿಗೆ ಬರುತ್ತೆ.